ಯಾರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೋ ಲೆಟರ್ ಕೊಟ್ಟವ್ರೆ ಅಂತೇಳಿ ಹಿಡ್ಕೊಂಡು ಬರೋರು ಅಂತ ಹೇಳ್ಕೊಂಡು ಆ ಊರು ನಟೋರಿಯಸ್ ಊರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ತಾರೆ ಅವರೆಲ್ಲ ಅಲ್ಲಿ ಅಂದರೆ ನನಗನ್ನಿಸ್ತದೆ ಆ ಇನ್ಫಾರ್ಮೇಟ್ ಇದ್ನಲ್ಲ ಕಳ್ಳ ಅವನು ನನ್ನ ಮಗ ನಮ್ಮನ್ನು ತಗೊಂಡೋಗಿ ಬಾವಿಗೆ ಹಾಕಿಲ್ಲ. ಅದಾದಮೇಲೆ ತಮಿಳ್ನಾಡಿಗೆ ಹೋಗಿ ಹೋಗ್ಬೇಕು ಅಂತಂದರೆ ಎಲ್ಲ ಮನೆ ಸುತ್ತ ಹುಡುಕಿ ದೊಡ್ಡದೊಂದು ದೊಣ್ಣೆ ತಗೊಂಡು ಅಲ್ಲೇನು ಬಾವಿ ಇದೆಯಾ ಪೂರ್ತಿ ಎಲ್ಲ ಜಾಲ ಆಡ್ಕೊಂಡು ಮನೆಗೆ ಹೋಗ್ತಿದ್ದು. ಸರ್, ಈಗ ನೀವು ಸುಮಾರು ಕೇಸ್ಗಳನ್ನ ಪತ್ತೆ ಮಾಡಬೇಕಾದ್ರೆ ಕ್ರಿಮಿನಲ್ಗಳನ್ನ ಟ್ರಾಪ್ ಮಾಡೋಕ್ಕೆ ನೀವೇನೇನು ಮಾಡಬಹುದು, ಏನೇನು ಮಾಡ್ತಿದ್ರಿ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದರೆ ಪೊಲೀಸರು ಇಲ್ಲಿ ಬರ್ತಾರೆ, ಇವ್ರನ್ನ ಟ್ರಾಪ್ ಮಾಡೋಕ್ಕೆ ನಾವು ಇದನ್ನು ಮಾಡಬೇಕು ಅಂತ ಅನ್ನೋವಂಥ ಕ್ರಿಮಿನಲ್ಗಳು ಇರ್ತಾರೆ ಅನಿಸುತ್ತೆ. ಸೊ ಆ ಥರ ಟ್ರಾಪ್ ಮಾಡಿ ನೀವು ಸಿಕ್ಕಾಕೊಂಡಿರೋದು ಆ ಥರದ ಕಥೆಗಳೇನಾದರೂ ಇದೆಯಾ? ಹೌದು ಸರ್. ಯಾಕೆ ಕ್ರಿಮಿನಲ್ ಕೆಲವಷ್ಟು ಭಾಳ ಡಿಸೈನ್ಸ್ ಆಫ್ ಕ್ರಿಮಿನಲ್ಸ್ ಇರ್ತಾರೆ ಸರ್. ಅವರು ಏನಾದರೂ ಮಾಡಬೇಕಲ್ಲ, ಇವ್ರಿಗೆ ಪದೇ ಪದೇ ಕಾಟ ಕೊಡ್ತಾರಲ್ಲ, ಅವರು ಬದುಕೋಕೆ ಬಿಡಲ್ವಲ್ಲ ಅಂತ ಅವ್ರಿಗೂ ಬರುತ್ತೆ. ಮಾಡ್ತಾ ಇರೋದು ವೃತ್ತಿ ಕಳ್ತನ, ಆದ್ರೂ ಮಾಡೋಕ್ಕೆ ಬಿಡಲ್ವಲ್ಲ ಅಂತ ಅವ್ರದ್ದು ಪಾಪ ಅವ್ರ ಕಷ್ಟ ಅವ್ರಿಗೆ. ಹಾಗೆ ನಾವೊಂದು ಸಾರಿ 2000 ಪ್ರಮೋಷನ್ ಆಗಿತ್ತು ನಮಗೆ. ಆವಾಗ ನಾನು ಜಸ್ಟು ಪ್ರಮೋಷನ್ ಆದಮೇಲೆ ನಾನು CCBಗೆ ಹೋದ್ವಿ. ಅಲ್ಲಿ CCBಲಿ ಇದ್ದಾದಮೇಲೆ ಈ ಯಾರ್ದು ಮುತ್ತಪ್ರೈಗೆ ನಂದು ಇದಾಯಿತು. ಅವಾಗ ಹಿಡ್ಕೊಂಡು ಬಂದೆ ವಾಪಸ್ಸು. ಬಂದಾದಮೇಲೆ ನನಗೆ ಈ ಶಿವಾಜಿನಗರಕ್ಕೆ ಇದಕ್ಕೆ ಪೋಸ್ಟ್ ಮಾಡಿದ್ರು. ಆ ಮಧ್ಯದಲ್ಲಿ ಸ್ವಲ್ಪ ಒಂದು 2-3 ತಿಂಗಳು ಅಲ್ಲೇ ಒಂದು 2 ತಿಂಗಳು ಬೇರೆ ಕೇಸ್ ಮಾಡ್ತಾ ಇರೋ ಕಾರಣಕ್ಕೆ ಅಲ್ಲೇ ಇದ್ವಿ. ಅದು ಶ್ರೀಗಂಧದ ಮಾಡ್ತಾ ಇದ್ವಿ. ಮಾಡ್ತಾ ಇರೋ ಸಮಯದಲ್ಲಿ ಏನಾಯಿತು, ಒಂದು ಟೈಪು ಕಳ್ತನ ಆಗ್ತಾ ಇತ್ತು ಸರ್. ಎಲ್ಲಿ ಮನೆಗಳಲ್ಲಿ. ಎಲ್ಲಿ ಸರ್, ಯಾವ ಏರಿಯಾ? ಈ ಸಿಟಿನಲ್ಲಿ. ಓಕೆ. ಭಾಳ ಈ ದೊಡ್ಡ ದೊಡ್ಡ ಮನೆಗಳು, ಭಾಳ ಇವ್ರ ಮನೆಗಳೇ, ಒಳ್ಳೆ ಫಾಸ್ಟ್ ಮನೆಗಳಲ್ಲೇ. ಅವರು ಯಾರು ಬಂದವರು, ಏನು ಕತೆ ಏನು ಎಲ್ಲ ಒಳಗಡೆ ಬಂದರೆ ಏನು ಮಾಡ್ತಾರೆ ಅಂದರೆ ಸರ್, ಅವ್ರದ್ದು ಅಲ್ಲಿ ಏನು ಇರ್ತದೋ ವಿತಿನ್ ನೋ ಮಿನಿಟಲ್ಲಿ ಹೊಡೆದು ಬಿಡ್ತಾರೆ. ಒಳಗಡೆ ಲ್ಯಾಪ್ಟಾಪ್ಗಳು, ಫೋನ್ಗಳು, ಈ ಥರದವೆಲ್ಲ ಏನು ಇಟ್ಟಿರ್ತಾರೋ ಕಾಣಿಸ್ತದಲ್ಲ, ಅದು ಟಕ್ ಅಂತ ಹೊಡೆದು ಬಿಡ್ತಾರೆ. ಆಮೇಲೆ ಅವ್ರು ಯಾರು ಬಂದಿದ್ರು ಏನು ಹೇಳಲ್ರು. ಆಮೇಲೆ ಆವಾಗ ಈ CCTV ಆಳು ಮುಳು ಏನು ಈ ಥರದ್ದೇನೂ ಇರಲಿಲ್ಲ. ನಮಗೆ ತುಂಬ ಕಂಪ್ಲೇಂಟ್ಗಳು ಬರೋಕ್ಕೆ ಶುರು ಮಾಡೋದು. ಆ ಥರದವೆಲ್ಲ ಕೇಸಸ್ ರಿಜಿಸ್ಟರ್ ಆಗ್ತಾಯಿದ್ದವು. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲೇ ಮಾಡ್ತಾಯಿದ್ರು, ವಿದ್ಯಾವಂತರುಗಳ ಮನೆಗಳಲ್ಲೇ ಅವರು. ಕೊನೆಗೆ ಪತ್ತೆ ಆಯಿತು, ಯಾರು ಮಾಡ್ತಾವ್ರಿ ಅಂತ ಗೊತ್ತಾಯ್ತು ನಮಗೆ. ಅವ್ರು ಯಾರು ಅಂತ ಅಂದರೆ ಈ ಮೂಗ್ರ ಥರ ಆ್ಯಕ್ಟ್ ಮಾಡಿಕೊಂಡು ಈ ಶಂಕರಾಪುರ ಅಂತ ಇದೆ ತಮಿಳ್ನಾಡಲ್ಲಿ, ಅವ್ರು ಬಂದು ನಮಗೆ ಸಹಾಯ ಮಾಡಿ ಅಂತ ಒಂದು ಸರ್ಕಾರ ಒಂದು ಲೆಟ್ರ್ ಕೊಟ್ಟಂಗೆ ಹಿಡ್ಕೊಂಡು ಬರೋರು ಅವರು. ಈಗಿಲ್ಲ ನೋಡಿ, ಅವ್ರು ಯಾರೂ ಬರ್ತಾ ಇಲ್ಲ. ಅವ್ರನ್ನ ನಾವು ಆಪ್ರೇಷನ್ ಮಾಡಾದ್ಮೇಲೆ ಅದು ಕಂಪ್ಲೀಟ್ ಖಾಲಿನೇ ಆಗೋಯ್ತದು. ಅವ್ರನ್ನ ಮುಗಿಸಿದ್ಮೇಲೆ ಅವ್ರು ಬರೋದು, ನಮ್ಮ ಮೂಗರು ನಮ್ಮ ಸರ್ಕಾರಕ್ಕೆ ಇದು ಮಾಡಿ ಅಂತ ಹೇಳಿದ್ರೆ ಆ್ಯಕ್ಟ್ ಮಾಡ್ಕೊಂಡು ಬರ್ತಾರೆ. ಆ ಕಡೆ ಸೈಟಾಗಿ ಹೋದ ತಕ್ಷಣ ಅವರಿಬ್ಬರು ಮಾತಾಡ್ಕೊಂಡು ಇರ್ತಾರೆ. ಅವು ನನ್ನ ಹತ್ರ ವಿಜುವಲ್ಸ್ ಇದ್ದಾವೆ. ಅವರು ಬಂದಾಗ ಮಾತ್ರ ಏನಿಲ್ಲ, ಫಸ್ಟ್ ಕ್ಲಾಸ್ ಮಾಡ್ತಾರೆ. ಆ ಕಡೆ ಹೋದ ತಕ್ಷಣ ಆರಾಮಾಗಿ ನಾವು ಹೋಗಿ ಅವ್ರು ಕೂತ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ತಾರಲ್ಲ, ಆ ವಿಡಿಯೋನೂ ಮಾಡಿದ್ದೀವಿ ನಾವು. ನಾಳೆ ದಿವಸ ಮೂಗರು ಹಿಡ್ಕೊಂಬಿಟ್ರಲ್ಲ ನೀವು ಅಂತಾರ ಅಂದ್ಬಿಟ್ಟು ಅಂತ. ಆಮೇಲೆ ಗ್ಯಾಂಗ್ ಪತ್ತೆ ಮಾಡಿಕೊಂಡು ಅದು ಹೆಂಗೆ ರಾಮಜಿನಗರ ಒಂದು ಕತೆ ಹೇಳಿದೆ ನೋಡಿ, ಇದೇ ಥರ ಶಂಕರಾಪುರದವರು ಅಂದರೆ ಇದೇ ಥರ ಕತೆ. ಎಲ್ಲಿ ಸರ್ ಇದು, ಯಾವ ಡಿಸ್ಟ್ರಿಕ್ಟ್? ಇದು ನಮ್ಮ ಧರ್ಮಪುರಿ ಬರುತ್ತಲ್ಲ ಸರ್, ಆ ಕಡೆ ಸೇಲಮ್ಮು ಮತ್ತು ಧರ್ಮಪುರಿ ಹತ್ರ ಬರುತ್ತೆ. ಅಂದರೆ ಈ ಯಾವುದದು ಈ ಶೂಗಳೆಲ್ಲ ಮಾಡ್ತಾರಲ್ಲ ಸರ್, ಯಾವುದು ನಮ್ಮ ಆಂಬೂರು, ಅಲ್ಲಿ ನಮ್ಮ ಕೃಷ್ಣಗಿರಿ ಬಿಟ್ಟು ಮುಂದೆ ನೆಕ್ಸ್ಟ್ ಆಂಬೂರು ಅಲ್ವಾ, ಆ ಒಳಗಡೆಗೆ ಹೋಗ್ಬೇಕು ಶಂಕರಾಪುರಂಗೆ. ಅಲ್ಲಿ ಸರ್ ಇಂಟೀರಿಯರ್ ಪ್ಲೇಸ್ ಅದು. ಇವರು ಆ ಊರು ಇಡೀ 3-4 ಜನ ಎಲ್ಲ ಇದೇ ಅಂತೆ ಕೆಲಸ. ಏನು ಸರ್, ಈ ಥರ ಕಾರ್ಡ್ಗಳು ಇಟ್ಕೊಂಡು ಎಲ್ಲ ಹೋಗ್ತಾ ಇರೋದು ಆಫೀಸ್ಗಳಿಗೆ, ನಮಗೆ ಸಹಾಯ ಮಾಡಿ, ನಮಗೆ ಹಿಂಗಾಗೋಯ್ತು ಮೂಗ್ರು, ನಾವೇನು ಮಾಡೋಕ್ಕಾಗಲ್ಲ, ಸಹಾಯ ಮಾಡಿ ಅನ್ಕೊಂಡು ಕಾರ್ಡ್ ಇಟ್ಕೊಂಡು ಹೋಗೋದು. ಅವನೇನು ನೋಡ್ತಾ ಇರ್ತಾನಲ್ಲ, ಇನ್ನೊಬ್ಬ ಹೋಗ್ರೆ ಅಪ್ಪನೇ ಕಿರ್ಸ್ಕೊಂಡ್ಬಿಡುದು ಎಲ್ಲನೂ ಫುಲ್ಲು. ಎದರಲ್ಲಿ ಕಾರಲ್ಲಿರೋದು. ಆಮೇಲೆ ಒಳಗಡೆ ಮನೆಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ. ಹೌದಾ ಏನಿದು ಸರ್, ಓದಿ ಸರ್ ಅಂತ ಕೊಡ್ತಾರೆ, ನೋಡಿ ಅಂತ. ನೀವು ಸುಮ್ಮನೆ ಹಿಂಗೆ ಓದ್ತಾ ಇರೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಬಾಚ್ಕೊಬಿಡ್ತಾರೆ ಫುಲ್ಲು ಇನ್ನೊಬ್ಬ ಮೂಗ. ಆಮೇಲೆ ಏನೂ ಇಲ್ಲ, ಆಯಿತು ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಈಸ್ಕೊಂಡು ಹೋಗ್ರು, ಏನೂ ಇರಲ್ಲೋ ಹೊಟ್ಟೋಗ್ತಾರೆ ಟಕ್ ಅಂತ. ತುಂಬ ಕಳ್ತನ ಆಯಿತು ಅವ್ರಿಗೆ. ಅದು ಇಂಪಾರ್ಟೆಂಟ್ ಎಲ್ಲ ಕಳ್ತನ ಇದು. ಅದ್ರಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟೇಷನ್ಸು, ಅದರಲ್ಲಿ ಇರ್ತಕ್ಕಂಥ ಈಗ ಇದು ಹೊಟ್ಟೋಗ್ಬಿಟ್ರೆ ಫೋನು, ನೀವು ಒಂಥರ ಅರ್ಧ ತಲೆ ಇಲ್ದಂಗೆ ಆಗ್ಬಿಡ್ತೀವಿ. ನಿಜ. ಅಷ್ಟು ಟೆನ್ಷನ್ ಆಗಿಬಿಡ್ತಾರೆ ಯಾರೇ ಆಗಲಿ ಮನುಷ್ಯ. ಈಗ ಟೆಲಿಫೋನು ಮತ್ತು ಲ್ಯಾಪ್ಟಾಪ್ ಹೊಟ್ಟೋಗ್ಬಿಟ್ರೆ ಈ ಒಂದು ಸಿಕ್ಕಾಪಟ್ಟೆ ನಡೀತಾ ಇದ್ದವು ಸರ್. ಹಿಡ್ಕೊಬರಕ್ಕೆ ಹೋಗ್ಬೇಕು ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು, ಹಂಗೆ ಆ ಊರಿಗೆ ಹೆಂಗೆ ಏನು ಎಲ್ಲ ತಿಳ್ಕೊಂಡ್ವಿ, ಹೋದ್ವಿ. ಆ ಊರು ನಟೋರಿಯಸ್ ಊರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅವರೆಲ್ಲ ಅಲ್ಲಿ ಅಂದರೆ, ನಾವು ಯಾರು ಪೊಲೀಸವ್ರು ಹೋದರೆ ಯಾರೋ ಪೊಲೀಸವ್ರು ಬರ್ತಾರಾ, ಯಾಕೆಂದರೆ ನಮ್ಗೆ ಅದೇ ಫಸ್ಟ್ ಟೈಮು ನಾವು ಎಂಟ್ರಿ ಕೊಡ್ತಾ ಇರೋದು. ಮೊದಲು ಯಾರೂ ಇದ್ರ ಬಗ್ಗೆ ಹೇಳ್ದವರು ಇಲ್ಲ, ಊರ ಬಗ್ಗೆ ಎಲ್ಲ.
ನೀವು ಈ ಥರ ಹೋಗ್ಬೇಕಾದ್ರೆ ತಮಿಳ್ನಾಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಹೋಗಿದ್ರೆ ಹಾಗೆ ಸರ್ ಹೋಗಿದ್ರೆ ಪೊಲೀಸರು ಅಲ್ಲಿಗೆ ಹೋದ್ರೆ ಅವ್ರು ಯಾರೂ ಬನ್ನಿ ನಾವು ಹಿಡ್ಕೊಡ್ತೀವಿ ಅಂತ ಹಿಡ್ಕೊಡಲ್ಲ ಸರ್. ನಾವು ಇದುವರೆಗೂ ನಾವು ಯಾವ್ದೇ ಬೇರೆ ಸ್ಟೇಟ್ಗೆ ಹೋಗಿದ್ದೀವಲ್ಲ, ಚಂಡೀಗರ್ಗೆ ಹೋಗಿದ್ದೀವಿ, ಅಲ್ಲೂ ಲೋಕಲ್ ಪೊಲೀಸ್ ಕೇಳಿಲ್ಲ ನಾವು. ಹಾಗೆ ಹಿಡ್ಕೊಂಡು ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಹೋದ್ರೆ ಕೆಲಸನೇ ಆಗಲ್ಲ, ಫೋನ್ ಮಾಡಿ ಹೇಳ್ಬಿಡ್ತಾರೆ. ಅಲ್ಲಿ ಏನೋ ಲೋಕಲ್ ಪೊಲಿಟಿಕ್ಸ್ ಇರ್ತದೆ, ಹೆಂಗೆ ನೀನು ಬಂದು ಹೇಳ್ಬಿಟ್ಟೆ, ಹೆಂಗೆ ಕರ್ಕೊಂಬಿಟ್ಟೆ ಅಲ್ಲಿ ಪೊಲೀಸ್ ಅಂತ ಹಾಕೊಂಡು ಅವ್ನಿಗೆ ಹಾಕೊಂಡು ಗುಮ್ಮಕ್ಕೆ ಶುರು ಮಾಡ್ಬಿಡ್ತಾರೆ. ಅವನು ಈ ಕಟ್ಟಿಗೆ ಸಿಗಾಕೊಬಿಟ್ಟು ನಮಗೆ ಸಹಾಯನೇ ಮಾಡಲ್ಲ. ಇದೆಲ್ಲ ಈ ಥರ ಬೇಜಾನಾಗ್ಬಿಟ್ಟಿದ್ದಾವೆ ನಮಗೆ. ಲೋಕಲ್ ಪೊಲೀಸ್ಗೆ ಹೇಳ್ತಕ್ಕಣ ಡಮಾರಲ್ಲಿ ಅದನ್ನು ನಾವು ಕಾನ್ಫಿಡೆನ್ಸೇ ಕಳ್ಕೊಬಿಟ್ವಿ ನಾವು ಅಲ್ಲಿ ಹೇಳಿ ಪ್ರೊಟೆಕ್ಷನ್ ತೊಗೊಂಡು ಹೋಗುವಂಥದ್ದನ್ನ. ಅವನು ಬರಲ್ಲ, ಇನ್ ಟೈಮ್ ಬರಲ್ಲ, ನಾಳೆ ಆಯಿತು ಬರೀಲಿ, ನಮ್ಮ ಆಫೀಸರ್ ಬರಬೇಕು, ಸಾಯಂಕಾಲ ನಾಳೆ ಬೆಳಗ್ಗೆ ಬನ್ನಿ ಅಂತಾರೆ. ಅದರಿಂದ ನಾವು ಆ ಟೈಮ್ಗೆ ಹೋಗಿರೋದ್ರಿಂದ ಆ ಟೈಮಲ್ಲಿ ಆಗಲಿಲ್ಲ ಅಂದ್ರೆ ಆಗಲ್ವಲ್ಲ. ಶಂಕರಾಪುರಕ್ಕೆ ಹೋದ್ವಿ. ಹೋದ ತಕ್ಷಣವೇ ಎಲ್ಲ ನಮ್ಮನ್ನೆಲ್ಲ ಒಬ್ಬ ಕಾನ್ಸ್ಟೇಬಲ್ ಕಳಿಸಿ, ಇಲ್ಲಿಂದ ಒಬ್ಬ ತಮಿಳಿಯನ್ನು ಕಳಿಸ್ಕೊಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ನೋಡಿ ಅವ್ರನ್ನೆಲ್ಲ ಇದೇ ಊರವರು ಇದೇ ಮನೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಏನಾಗೋಯ್ತು ನಮಗೆ, ಇಲ್ಲ ಇವತ್ತೆಲ್ಲ ಏನು ಆ ಮನೆಯೆಲ್ಲ ಬೇರೆ ಏನು ಜೋಳ ಬರುತ್ತಲ್ಲ, ಮುಸ್ಕಿನ ಜೋಳ ಇದು ಅದನ್ನೆಲ್ಲನೂ ಎಲ್ಲ ಬಿಡಿಸಿದಾರಂತೆ, ಎಲ್ಲ ಒಳಗೆ ತುಂಬಿಟ್ಟಿದ್ದಾರೆ ಮೂಟೆ ಎಲ್ಲನೂ. ಎಲ್ಲ ಬಂದು ಇನ್ನೊಂದು ಮನೇಲಿ ಮಲಿಕೊಂಡಿದ್ದಾರೆ. ಅವರು 4 ಜನ, ಅವರು ಫುಲ್ ಟೀಮು, ಅವರೇ ಬಾಸ್ಗಳು ಮಲಿಕೊಂಡಿದ್ದಾರೆ ಅಂತ. ಸರಿ ನಾವು ಹೌದಾ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಕವರ್ ಮಾಡ್ಕೊಂಡು ಸ್ವಲ್ಪ ಊರಿಂದ ಪಕ್ಕದಲ್ಲಿತ್ತು, ಸ್ವಲ್ಪ ಅಕ್ಕಪಕ್ಕ ಆ ಕಡೆ ಸೈಡ್ ಈ ಕಡೆ ಎಲ್ಲ ಒಂದೆಲ್ಲ ಸುಗಿಸು ಕಟ್ಟಿದ್ರು. ಒಳ್ಕೊಂಡು ನುಕ್ಕೊಂಡು ಹೋಗ್ತೀವಿ. ನಮ್ಮ ಪೊಲೀಸರೆಲ್ಲ ಆ ಕಡೆ ಸುತ್ತ ನಾವು ನಿಂತ್ಕೊಂಡ್ವಿ, ನಮ್ಮ ಆಫೀಸರ್ಗಳು ಬಲಗಡೆ ಎಡಗಡೆ ಎಲ್ಲ ನಿಂತ್ಕೊಂಡು ಒಳಗಡೆ ನುಕ್ಕೊಂಡು ಹಿಡ್ಕೊಬೋಣ, ಇನ್ನೇನು ಅಕ್ಕಪಕ್ಕ ಕೂಗಿದ್ರು ಗಲಾಟೆ ಎಲ್ಲ ಒಂಟಿ ಮನೆ ಇದ್ದಂಗೆ ಅದೆಲ್ಲ ಅಂತ ನುಗ್ಗಿದ್ವಿ. ದಡಾರಂತ ಹಿಂದೆ ನುಗ್ಬಿಟ್ರು ಎಲ್ಲ. ಅಂದರೆ ನಾವು ಒಂಚೂರು ಅಲರ್ಟ್ ಆಗ್ಬಿಟ್ಟವ್ರೆ, ನಾವು ಸ್ವಲ್ಪ ಹೋಗಿ ಕವರ್ ಮಾಡ್ಕೋಬೇಕಾದಾಗಲೇ. ಮುಂದೆಯಿಂದ ಓದೋಲ್ಲ, ಹಿಂದ್ಗಡೆ ಬಾಗಿಲೇ ಇಲ್ಲ ಸರ್, ಏನೂ ಇಲ್ಲ. ಅಲ್ಲಿ ನೋಡ್ತೀವಿ ದಡಾರ್ ನುಗ್ಬಿಟ್ರು. ಹಿಂದ್ಗಡೆ ಎಲ್ಲ ನೋಡ್ಕೊಂಡು ಬಂದ್ರೆ ನಾವು ಪೊಲೀಸರು ಚೆಕ್ ಮಾಡಿದ್ವಿ, ಕಿಟಕಿ ನೋಡ್ಕೊಂಬಂದ್ರಪ್ಪ. ಅದು ಕಿಟಕಿ ಇರ್ತಾವಲ್ಲ ಸರ್, ಕಿಟಕಿ ಸರಳಿದಂಗೆ ಇರ್ತದೆ. ನಾವೊಂದು ಸಾರಿ ಅರಸಯ್ಯ ಮರಡ್ರಾದ್ನಲ್ಲ ರೌಡಿ, ಅವ್ನು ಸ್ವಂತ ಊರಲ್ಲಿ ಹೆಂಗೆ ಮನೆ ಮಾಡಿಸ್ಕೊಂಡಿದ್ದ, ಅವ್ನು ಬೆಡ್ರೂಮ್ ಕಿಟಕಿ ತಳ್ಳಿಬಿಟ್ಟು ಅಂದರೆ ಕಿಟಕಿನೇ ಹೊಟ್ಟೋಯ್ತದೆ ಆಚೆಗೆ. ಇದೇ ಥರ ಬೀದರ್ ಕಾಲೋನಿಗೆ ಹೋಗಿ ನಾವು 200 ಜನ ಪೊಲೀಸರು ಹೋಗಿದ್ದೋ ಬೀದರ್ ಕಾಲೋನಿಗೆ. ಇಲ್ಲಿಂದ ಬೆಂಗಳೂರಿಂದ 200 ಜನ ಹೋಗಿ ಬೀದರಿಂದ ಕಳ್ಳರನ್ನ ಇಟ್ಕೊಂಡು ಬಂದಿದ್ವಿ. ಅಲ್ಲಿ ಎಲ್ಲರ ಮನೆ ಪೂರ್ತಿ ಎಲ್ಲ ಕಿಟಕಿಗಳು ಹಿಂಗೇನೆ, ಮುಂದ್ಗಡೆ ಬಾಗಿಲು ತೆಗೆದ್ರೆ ಸಾಕು, ಹಿಂದ್ಗಡೆ ಕಿಟಕಿಯಿಂದ ಓಡೋಗ್ಬಿಡ್ತಾರೆ. ಹಂಗೆ ಇವನು ಹಂಗೆ ಇವ್ರು ಹೋದ್ವಿ, ನಾವು ತಳ್ಳಿಬಿಟ್ರು. ಅಲ್ಲಿ ಹೋದ್ರೆ ತಳ್ಕೊಂಡು ಹೋಗ್ಬಿಟ್ಟವನೇ. ಅದೇ ತಾನೇ ಎಲ್ಲ ಕಟ್ಟಿ ಎಲ್ಲ ಇಟ್ಟಿಗೆ ಎಲ್ಲ ಹಂಗೆ ಇದೆ, ಉಳಿಸ್ಬಿಟ್ಟಿದ್ದಾನೆ. ದಡಾರಂತ ನುಗ್ಗೋದ ಸರ್. ನಾವು ನುಗ್ಗೋದು ತಕ್ಷಣವೇ ಡಾಬಾ 3 ಜನನು ಬಾವಿ ಬಿದ್ದೋಗ್ಬಿಟ್ಟು. ನೀವು ಅಂದರೆ ಜೋಳ ಇತ್ತು, ಹಸಿರುದು ಜೋಳ ತೆನೆ ಇತ್ತು. ನಮಗೇನು ಅನಿಸ್ತು, ಅವ್ನು ಡೈರೆಕ್ಟಾಗಿ ಹೋದ್ನಲ್ಲ ಅಂತೇಳಿ ತೋಟ ಒಳಗೆ ನುಗ್ಗವನೇ ಅಂತೇಳಿ ದಬ ನಾವು ನುಗ್ಬಿಟ್ವಿ. ನಮಗೆ ಗೊತ್ತೇ ಇಲ್ಲ ಮುಂದ್ಗಡೆ ಬಾವಿ ಇರೋದು. 3 ಜನನು ನೀರೊಳಗಡೆ. ಏನು ಇಂಥ ಡಿಸೆಂಬರ್ ಚಳಿನೇ, ಏನು ಜರ್ಕಿನ್ ಬೇರೆ ಹಾಕ್ಕೊಂಡಿದ್ದೀವಿ, ಫುಲ್ ಒಳಗೆ ಬಿದ್ದೋಗ್ಬಿಟ್ಟು. ಆಮೇಲೆ ಸರಿ ಏನು ಸ್ವಲ್ಪ ಒಂಚೂರು ತಿಂಗಳು ಬೆಳಕಿತ್ತು, ಅವಾಗ ಲೈಟಾಗೆ ಕಾಣಿಸ್ತಾ ಇತ್ತು ನಮಗೆ. 3 ಜನ ಒಬ್ಬರ ಮೇಲೊಬ್ಬರು ಬಿದ್ದಿರಲಿಲ್ಲ ನಾವು. ಆಮೇಲೆ ಸರಿ ಇವರು ನಮ್ಮ ಪೊಲೀಸರು ಬಂದ್ರಲ್ಲ, ನಾವು ಒಳಗೆ ಹೋಗ್ಬಿಟ್ವಲ್ಲ, ಎಲ್ಲೋದ್ರಿ ಇವರು, ಮುಂದ್ಗಡೆ ಹೋಗಿಲ್ವಲ್ಲ, ನಾವು ಹಿಡ್ಕೊಂಡು ಬರ್ತೀವಿ ಅಂತ ಹಂಗೆ ನಿಂತವ್ರೆ. ನಾವು ನೋಡಿದ್ರೆ ಬಾವಿಗೆ ಬಿದ್ದೋಗ್ಬಿಟ್ಟಿದ್ದೀವಿ. ಕೂಗಿದ್ರೆ ಹಿಂದ್ಗಡೆ ಕೇಳಿಸ್ತಾ ಇಲ್ಲ. ಆಮೇಲೆ 10 ನಿಮಿಷ ಕೂಗಿ ಆದಮೇಲೆ ಅವ್ರು ಬಂದರು ಒಳಗಡೆ. ಬಂದಾದಮೇಲೆ ಪೈಪ್ ಹಿಡ್ಕೊಂಡು ಹತ್ಬೇಕು, ಮೆಟ್ಲೇ ಇಲ್ಲ ಅವಕ್ಕೆ, ಕಲ್ಲು ಹಿಡ್ಕೊಂಡು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹಸುಗಳು ಕಟ್ಟಾಕಿದ್ರು. ಅವನ್ನೆಲ್ಲ ಹಗ್ಗ ಎಲ್ಲ ಕಟ್ಕೊಂಡು ಬಿಚ್ಕೊಂಡು ತೊಗೊಂಡು ಬಂದ್ರೆ ಅವನ್ನೆಲ್ಲ ಹಸುಗಳದ್ದು ಬಿಚ್ಬಿಟ್ಬಿಟ್ಟು ಹಸುಗಳನ್ನ. ಆಮೇಲೆ ಹಗ್ಗ ಹಾಕ್ಕೊಂಡು ಮೇಲೆ ಕತ್ಕೊಂಡು ಬಂದ್ವಿ ನಾವು. ಅದು ಮೋಡಸ್ ಆಪರೇಂಡಿ ಕಳ್ಳರುಗಳದು ನೋಡಿ. ನನಗನ್ನಿಸ್ತದೆ ಆ ಇನ್ಫಾರ್ಮೆಂಟ್ ಇದ್ನಲ್ಲ ಕಳ್ಳ, ಅವನು ನನ್ನ ಮಗ ನಮ್ಮನ್ನು ತೊಗೊಂಡೋಗಿ ಬಾವಿಗೆ ಹಾಕ್ಬಿಟ್ಟ. ಕರೆಕ್ಟ್. ಅವನು ಹೇಳ್ಬಿಟ್ಟಿದ್ದಾನೆ, ನೋಡು ಹಿಂಗೆ ಬರ್ತಾ ಇದ್ದಾರೆ, ಹಿಂಗಾಗಿದೆ ಅಂತ ಅವ್ರಿಗೂ ಪ್ಲ್ಯಾನ್ ಮಾಡಿ ಅವ್ರಿಗೂ ಹೇಳ್ಬಿಟ್ಟು ನೀವು ಹಿಂಗೆ ಮಾಡಿಬಿಡಿ, ನಮಗೂ ಬಾವಿಗೆ ಬಿದ್ದೋಗ್ಬಿಡ್ಲಿ ಅಂದ್ಬಿಟ್ಟು. ಅಂದರೆ ಅಷ್ಟು ಕ್ರಿಮಿನಲ್ ಬ್ರೈನ್ಗಳವ್ರಿಗೆ. ಅವ್ರು ನೀಟಾಗಿ ಸೈಡಲ್ಲಿ ಹೊಟ್ಟೋಗ್ಬಿಟ್ಟವ್ರು. ಅವರು ಪಕ್ಕದಲ್ಲಿ ಒಂದು ಚೂರು ಖಾಲಿ ದಾರಿ ಇದೆ, ನುಗ್ಗೋಗ್ಬಿಟ್ಟವ್ರೆ. ಅವ್ರು ಒಳಗೆ ಬೀಳಿಲ್ಲ. ನಾವು ನುಗ್ಗೇನು ಅಂತ ಗೊತ್ತವ್ರಿಗೆ, ನಾವು 3 ಹೆಜ್ಜೆ ಇಟ್ಟರು ಬಾವಿಗೆ ಬೀಳ್ತೀವಿ ಅಂತ. ಆಮೇಲೆ ಸರಿ ಆಯಿತು. ಅವತ್ತು ನಮ್ಗೆ ಗಾಬರಿ ಆಗ್ಬಿಡ್ತು, ಏನಪ್ಪ ಇದು ಪರಿಸ್ಥಿತಿ ಅಂತ. ಆಯಿತು, ಹಿಂಗೆ ಆಯಿತು ಸರ್. ಇದೆಲ್ಲ ತಮಿಳ್ನಾಡಲ್ಲೇ ಮಾಡೋದು ಈ ಥರದ್ದೆಲ್ಲನೂ, ಇನ್ನೆಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಮಾಡಲ್ಲ. ಇದುವರೆಗೂ ಅಷ್ಟು ಹೋಗಿದ್ದೀವಿ, ಎಲ್ಲ ತಮಿಳ್ನಾಡಲ್ಲೇ. ಒಂದು ಡಕಾಯಿತಿ ಕೇಸಲ್ಲೂ ಹಂಗೇನೆ. ಆಮೇಲೆ ಸರಿ ಇನ್ನೊಂದು ಕೇಸ್ಗೆ ಹೋದ್ವಿ ಸರ್. ನಾವು ಶಿವಾಜಿನಗರಕ್ಕೆ ಬಂದೆ. ಅಲ್ಲಿಂದ ಶಿವಾಜಿನಗರದಲ್ಲಿ ಇದನ್ನು ಕದ್ದು ಬಿಡೋರು. ಅಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಸ್ಕ್ರಾಪ್ ಅಂಗಡಿಗಳಿದಾವೆ ನೋಡಿ. ಅಲ್ಲಿ ಆ ಅಂಗಡಿಗಳೇನಾಗಿತ್ತು, ಕಾಪರು ಸಿಕ್ಕಾಪಟ್ಟೆ ಅವ್ರು ಬಿಡಿಸಿ ಎಲ್ಲ ಮಾಡಿ, ಮೋಟ್ರ್ಗಳಲ್ಲಿ ಕಾಪರ್ ಬರ್ತಿತ್ತಲ್ಲ, ಎಲ್ಲ ಯೂಜು ಸ್ಕ್ರಾಪ್ ಬರ್ತದಲ್ಲ ಅಲ್ಲಿ, ಅದನ್ನ ಎತ್ಕೊಂಡು ಕದಿಯುವಂಥ ಗ್ಯಾಂಗ್ ಇತ್ತದು. ಅದು ತಮಿಳ್ನಾಡವ್ರ ಗ್ಯಾಂಗ್. ಅದು ತಗೊಂಡೋಗ್ಬಿಟ್ಟು ಅಲ್ಲಿ ತುಂಬ್ಕೊಂಡು ಹೋಗ್ಬಿಡೋದು. ಆಮೇಲೆ ಅವರೆಲ್ಲ ಬಂದು, ಸರ್ ಹಿಡೀರಿ ಸರ್, ನೋಡಿ ಸರ್ ಇವರೇ ಮಾಡ್ತಾ ಇರೋದು ಸರ್, ಮೊದಲೊಂದು ಸಾರಿ ಹಿಡಿದಿದ್ರು ಸರ್, ಅದೇ ಗ್ಯಾಂಗು ಅಂತ ಹೇಳ್ಬಿಟ್ಟು. ಸರಿ ಅವರು ನಾನೇ ಬರ್ತೀನಿ ನಡೆಯಪ್ಪ ಅಂತ ಹೋದ್ವಿ ನಾವು.
ಅಲ್ಲಿ ಹೋದ ತಕ್ಷಣ ಮನೆಯೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಎಲ್ಲ ಬಂದರು, ಎಲ್ಲ ತೋರಿಸಿದ್ರು, ಎಲ್ಲ ಇದು ತಮಿಳ್ನಾಡಲ್ಲೇ. ಇದು ತಮಿಳ್ನಾಡು ಸರ್. ಇದು ಕೃಷ್ಣಗಿರಿಯಿಂದ ಪಕ್ಕ ಒಳಗಡೆ ಇಂಟೀರಿಯರ್ ಇದು. ಅಲ್ಲಿ ಹೋದ್ವಿ, ರೋಡಿಂದ ಸ್ವಲ್ಪ ದೂರ ಹೋಗ್ಬೇಕಷ್ಟೇ. ಒಳಗಡೆ ಹೋದ್ವಿ, ಒಳಗಡೆ ತಕ್ಷಣ ಬಾಗಿಲಿತ್ತು ಅವನಿಗೆ, ಹಿಂದ್ಗಡೆ ಬಾಗಿಲಿತ್ತು. ಬಾಗಿಲು ಹಾಕೊಡೆ, ಬಾಗಿಲ ಹತ್ರ ನಿಂತ್ಕೊಳ್ಳೆ ನೀನು ಅಂತ ಹೇಳ್ಬಿಟ್ಟು ಅವು ಹಿಂದ್ಗಡೆ ಮುಂದ್ಗಡೆ ತಡ್ತಾ ಇದ್ದೀವಿ, ಬಾಗಿಲು ತೆಗೆದು ಹಿಂದ್ಗಡೆ ನುಗ್ಗಿದ್ರು ಅವರು. ಅಲ್ಲಿ ನುಗ್ಗಿದ ತಕ್ಷಣ ಹಿಡಿಕಾಗಲ್ಲ ಮನುಷ್ಯ, ಸಡನ್ನಾಗಿ ಯಾವ ಟೈಮಲ್ಲಿ ನುಗ್ಗಿಬಿಡ್ತಾನೋ ಅಂತ ಗೊತ್ತಾಗಲ್ವಲ್ಲ, ಅವನು ರೆಡಿ ಇರಬೇಕಲ್ಲ. ನುಗ್ಗಿದ ತಕ್ಷಣ ಪಟ ಇವ್ರು ನಮ್ಮ ಪೊಲೀಸರು ಓಡಿಸ್ಕೊಂಡು ಹೋಗಿ ನುಗ್ಗಿದ್ರೆ ಎಲ್ಲ ದಾಪ ಬಿದ್ದೋಗ್ಬಿಟ್ರು. ಏನು ಮಾಡಿದ್ದಾರೆ, ಫುಲ್ ಮನೆಗೆ ಒಂದು ಅರ್ಧ ಅಡಿಗೆ ಬಿಟ್ಟು ಎಲ್ಲ ತಂತಿ ಬರುತ್ತಲ್ಲ ಸಣ್ಣದು ಬೈಂಡಿಂಗ್ ವೈರು, ಅದನ್ನೆಲ್ಲ ಕಟ್ಬಿಟ್ಟಿದ್ದೇನೆ. ಆ ಗಿಡದಿಂದ ಈ ಗಿಡಕ್ಕೆ, ಈ ಗಿಡದಿಂದ ಆ ಗಿಡಕ್ಕೆ, ಕಬ್ಬಣಕ್ಕೆಲ್ಲ ಕಟ್ಬಿಟ್ಟು ನಾವು ಕಾಲು ಹಾಕಿದ್ರೆ ಸಾಕು ಎಲ್ಲ ಇಲ್ಲಿಂದ ಇಲ್ಲಿವರೆಗೂ ಕೆಲವು ಜನಕ್ಕೆಲ್ಲ ಚರ್ಮನೇ ಕಿತ್ತೋಗ್ಬಿಡ್ತು ಫುಲ್ಲು. ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಅದಾದಮೇಲೆ ತಮಿಳ್ನಾಡಿಗೆ ಹೋಗಿ ಹೋಗ್ಬೇಕು ಅಂತಂದರೆ ಪ್ರತಿ ಎಲ್ಲ ಮನೆ ಸುತ್ತ ಹುಡುಕಿ ಬಾವಿ ತಂತಿ ಪೂರ್ತಿ ದೊಡ್ಡದೊಂದು ದೊಣ್ಣೆ ತಗೊಂಡು ಅಲ್ಲೇನು ಬಾವಿ ಇದೆಯಾ ಪೂರ್ತಿ ಎಲ್ಲ ಜಾಲ ಆಡ್ಕೊಂಡು ಮನೆಗೆ ಹೋಗ್ತಿದ್ದು. ಆಮೇಲೆ ಎಲ್ಲ ಪೊಲೀಸವ್ರಿಗೆ ಹೇಳಿದ್ರೆ ಬಾವಿ ಕಡೆಗೆ ಬಿಡ್ತಾರೆ ಕಣೆ, ಹುಷಾರಾಗಿ ಹೋಗಿ ಹಿಂಗೆ ಅಂತೇಳಿ ತುಂಬ ಜನಕ್ಕೆಲ್ಲ ಇದೆಲ್ಲ ಪ್ರಚಾರ ಮಾಡಿದ. ನಾವು ಹಿಂಗೆಲ್ಲ ಮಾಡಿಬಿಡ್ತಾರೆ ಇವರು, ನಾವು ಹುಷಾರಾಗಿಲ್ಲ ಅಂದರೆ ಅಷ್ಟೇ. ನಾವು ಈಜು ಬತ್ತಿತ್ತು ಹೆಂಗೋ, ಅವ್ನ ಸೈಡಲ್ಲಿ ಅವ್ನು ಹಿಡ್ಕೊಂಡ, ನಾವು ಹಿಂಗೆ ಹಿಡ್ಕೊಂಡ್ವಿ, ಆಮೇಲೆ ಹತ್ಕೊಂಡು ಬಂದ್ವಿ. ಈಗ ಈಜು ಬಂದಿಲ್ಲ ಅಂದರೆ ಗತಿ ಹೆಂಗೆ ಪರಿಸ್ಥಿತಿ. ಹಂಗೆ ಈ ಥರ ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ನೋಡ್ತಾರೆ, ನಮ್ಗೆ ಎದುರಿಸೋಕೆ ನೋಡ್ತಾರೆ. ಆಮೇಲೆ ನಾವು ಊರಿಗೆ ಹೋಗಲೇಬೇಡಿ, ಯಾಕಂದ್ರೆ ಊರಿಗೆ ಹೋಗಬೇಡಿ ಅಂತ ನಾವು ಹೇಳಿ ಪೊಲೀಸವ್ರಿಗೆ ಹೇಳ್ಬಿಟ್ರೆ ಅವರು ಸೇಫ್ ಅಲ್ಲ. ಅವರು ತುಂಬ ಕಳ್ತನ ಮಾಡಿದರು. ಆಮೇಲೆ ಕರ್ಕೊಂಡು ಬಂದು ಸಿಕ್ಕಾಬಟ್ಟೆ ಮಾಡಿದರು ಪೂರ್ತಿ. ಆಮೇಲೆಲ್ಲ ಕೆಲವಷ್ಟೆಲ್ಲ ಹೊಸೂರಲ್ಲಿ ಮಾರಾಟ ಮಾಡಿದರು, ಕೃಷ್ಣಗಿರಿಲಿ ಮಾರಿದ್ರು. ಕೆಲವು ಸಿಕ್ತು, ಕೆಲವು ಸಿಗಲಿಲ್ಲ. ಆಮೇಲೆ ಇಡೀ ಊರಿನವ್ರನ್ನೆಲ್ಲರೂ ನಾವು ಬಿಡಲಿಲ್ಲ, ಫುಲ್ ಬಸ್ಸೇ ಹೋಗಿ ಪ್ರತಿಯೊಬ್ಬರನ್ನು ಎತ್ತಾಕೊಂಡು ಬಂದೆಲ್ಲ ಅರೆಸ್ಟ್ ಮಾಡಾದ್ಮೇಲೆ ಆ ಮೂಗುರು ಗ್ಯಾಂಗೇ ಹೊಟ್ಟೋಗ್ಬಿಡ್ತೀಗ. ಅವತ್ತಿಂದ ಇಲ್ಲವೇ ಇಲ್ಲ ನಮ್ಗೆ. ನನ್ನ ಕಂಡಂಗೆ ಎಲ್ಲೂ ಮೂಗುರುಗಳು ಯಾರು ಆಫೀಸಿಗೆ ಬರ್ತಾ ಇರೋರು ಮೊದಲು ಏನು ಹಿಂಗೆ ಹಿಡ್ಕೊಂಡು, ಅದು ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೋ ಲೆಟರ್ ಕೊಟ್ಟವ್ರೆ ಅಂತೇಳಿ ಹಿಡ್ಕೊಂಡು ಬರೋರು ಅಂತ ಹೇಳ್ಕೊಂಡು. ಸರಿ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಗ್ಗರ್ ಮಾಫಿಯಾ ಒಂದು ಬಗ್ಗೆ ಏನಾದರೂ ನಾನು ಪ್ರತಿ ಸಲ ಅದ್ರ ಬಗ್ಗೆ ಓದಿದ್ದೀವಿ ನಾವು. ಏನಂದರೆ ಹೆಣ್ಮಕ್ಳು ಮಗುನ ಕರ್ಕೊಂಡು ಬಂದರೆ ಅದು ಮಾಫಿಯಾ ಅಂತಾನೆ, ಅಂದರೆ ಅದಕ್ಕೆ ಯಾರೊಬ್ಬರು ಅಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಸೊ ಅದನ್ನು ಬಟ್ ಜನರಿಗೆ ಒಂದು ಸೆಂಟಿಮೆಂಟ್, ಮಗುನ ಕರ್ಕೊಂಡು ಬರ್ತಾ ಇದ್ದಾರಲ್ಪ ಇವಳು ಅಂಥೇಳಿ ಒಂದು 5 ರೂಪಾಯೋ 10 ರೂಪಾಯೋ ಕೊಟ್ಬಿಡ್ತಾರೆ. ಅದನ್ನು ಓದಿದ ಮೇಲೆ ನಾನು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಮಕ್ಕಳು ನಾವು ಒಂಥರ ನಿದ್ದೆಗಣ್ಣಲ್ಲಿ ಇರ್ತವೆ, ಅದಕ್ಕೇನೋ ಔಷಧ ಕೊಟ್ಟಿರ್ತಾರೆ, ಈ ಥರದ್ದೆಲ್ಲ ಕೇಳಿರ್ತೀವಿ. ಆದರೆ ಅದನ್ನು ನಾವು ನೋಡ್ತಾನೆ ಇದ್ದೀವಿ, ಅದ್ರ ಬಗ್ಗೆ ಆರ್ಟಿಕಲು ನೋಡಿದ್ದೀವಿ, ನ್ಯೂಸು ಆಗಿದೆ, ಆದರೆ ಅದು ಹೋಗಿಲ್ಲ, ಇನ್ನೂ ಹಾಗೆ ಇದೆ ಬೆಂಗಳೂರು ಸಿಟಿಲಿ. ಹೌದು ಸರ್. ಈಗ ನೀವು ಒಳ್ಳೆ ಪ್ರಶ್ನೆ ಸರ್ ಇದು. ಆ್ಯಕ್ಚುಲಿ ಪೊಲೀಸರು ಆಫೀಸರ್ಗಳು ಸರ್ಕಲಲ್ಲಿ ನಿಂತ್ಕೊಂಡಾಗ ಪ್ರತಿಯೊಂದು ಗೊತ್ತಾಗ್ತಾ ಇರ್ತದೆ. ಯಾಕೆಂದರೆ ಯಾರೇ ಬಂದರೂ ಒಂದು ಮಗು ಇಟ್ಕೊಂಡೇ ಇರ್ತಾಳೆ ಅವಳು. ಒಂದು ಮಗು ಚಿಕ್ಕ ಮಗುನೇ ಇರ್ತದೆ ಅವಳ ಹತ್ರ. ಅವ್ರದ್ದೇ ಆಗಿರ್ತದೋ ಇಲ್ಲ ಬೇರೆಯವ್ರದ್ದು ಯಾರ್ದೋ ಆಗಿರುತ್ತೆ. ಬಟ್ ಅದು ಮಾಫಿಯಾ ಪಕ್ಕ. ಮೊದಲು ನಾವು 2012-13 ಇದೊಂದು ಮಾಫಿಯಾ ಹಿಡ್ಕೊಂಡ್ರು. ಅಂದರೆ NGOsಗಳು ಫಾಲೋ ಮಾಡಿದ್ರು ಅವಾಗ. NGOsಗಳು ಮಾಡಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಈ ಥರ ಅವರೆಲ್ಲ ಸೇರ್ಕೊಂಡು ಮಾಫಿಯಾ ಮಾಡಿ ಇವರೆಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ. ಒಟ್ಟಿಗೆ ಸೇರ್ಕೊಂಡು ದುಡ್ಡು ಹಂಚ್ಕೊಂಡು ಅವ್ನು ತೊಗೊಂಡೋಗ್ತಾನೆ. ಇವ್ರು ಊಟ ಕೊಡೋದು ಮತ್ತು ಇವ್ರ ಕಡೆ ಎಲ್ಲ ಶೆಲ್ಟ್ರುಗಳು ಕೊಡೋದು ಮತ್ತು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತೇಳಿ NGOಯಿಂದ ಅದು ಈಚೆ ಬಂದು ಕೊನೆಗೆ ಕೆಲವಷ್ಟು ಕೇಸಸ್ ಆಯಿತು. ಅದಾದಮೇಲೆ ಮತ್ತೆ ಈಗ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಯಾವಾಗಲೂ ಇಲ್ಲೊಂದು ಬಟ್ಟೆ ಹಾಕಿರ್ತಾರೆ, ಅವ್ರು ಮಗು ಇಟ್ಕೊಂಡಿರ್ತಾರೆ, ಅವ್ರನ್ನ ಪಕ್ಕ ಪೊಲೀಸ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಮಾಡ್ತಾ ಇದ್ದಾರೆ, ಮಾಡೋದಿಲ್ಲ ಅಂತಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸರ್ಕಲಲ್ಲೂ ಇದೇ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲಿ ಕೆಲಸ ಮಾಡೋಕ್ಕೆ ಹೋದ್ರು, ಒಂದು ಏನಾದರೂ ಹೌಸ್ ಕೀಪಿಂಗ್ ಮಾಡೋಕ್ಕೆ ಹೋದ್ರು 15,000 20,000 ಕೊಡ್ತಾರೆ. ಆಮೇಲೆ ಮನೆಯಲ್ಲಿ ಹೌಸ್ ಮೇಡ್ ಕೆಲಸ ಮಾಡೋದಕ್ಕೆ ಇವರೇ ಹೆಣ್ಮಕ್ಳೇ ಸಿಕ್ಕಲ್ರು. ಬೆಗ್ಗರಿಸಮ್ ಮಾಡ್ತಾರೆ. ನಮ್ಮವ್ರು ಪ್ರಮೋಟ್ ಮಾಡಬಾರ್ದು ಸರ್. ನಾವು ಯಾಕೆ ಮಾಡ್ಬೇಕು ಸರ್ಕಲ್ಗಳಲ್ಲಿ? ಅಯ್ಯೋ ಪಾಪ ಯಾಕೆ ಅನ್ಬೇಕು? ನಮ್ಗೆ ಗೊತ್ತಿದೆ ದೇ ಆರ್ ಡೂಯಿಂಗ್ ಇಲ್ಲೀಗಲ್ ಥಿಂಗ್ಸ್ ಅಂತ. ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಸರ್ಕಲಲ್ಲಿ ಇರ್ತಕ್ಕಂಥ ಯಾರೇ ಆದರೂ ಅದನ್ನು ಬರ್ತಾರೆ. ಕೆಲವು ಜನ ಯಾರು ಇವರೆಲ್ಲ ಈ ತೃತೀಯ ಲಿಂಗಿಗರು ಬಂದ್ಬಿಟ್ಟು ಬಾಗಿಲು ಹೊಡಿತಾ ಇರ್ತಾರೆ, ತಟ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಕಾಸು ಕೊಡು. ನೀವು ಎಲ್ಲ ಸರ್ಕಲ್ಗಳಲ್ಲೂ ನೋಡಿ, ನಾವು ವಿ ಶುಡ್ ನಾಟ್ ಪ್ರಮೋಟ್. ನಾವು ಯಾವ ಕಾರಣಕ್ಕೂ ಮಾಡಬಾರ್ದು. ಅವ್ರು ಬಂದ್ರೂ ನಮ್ಗೆ ಗೊತ್ತಿಲ್ಲದೆ ಇರೋ ಥರ ಇದ್ಕೊಂಡು ನಾವು ಸುಮ್ಮನೆ ಹೋಗಬೇಕು. ಅವ್ರು ಹೋಗ್ಬಿಡ್ಲಪ್ಪ ಮುಂದಕ್ಕೆ ಹೋಗಲಿ ಅಂತ ನೀವು ಆ ಒಂದು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಜೋಬಿಂದ ದುಡ್ಡು ತೆಗೆದು ಕೊಡ್ತಕ್ಕಂಥದ್ದು ಏನಾರು ಹೋಗ್ತು ಅಂತಂದರೆ ಅವಾಗ ನಿಮ್ಮ ವಿಂಡೋದಲ್ಲೇ ಎತ್ಕೊಬಿಡ್ತಾರೆ. ಏನಾದರೂ ಅವ್ರು ಎತ್ಕೊಳ್ತಾರೆ ಅಂತಲ್ಲ, ಬೇರೆಯವ್ರು ಎತ್ಕೊಬಿಡ್ತಾರೆ. ಯಾಕಂದ್ರೆ ಇದನ್ನ ಪ್ರಮೋಟ್ ಮಾಡಬಾರ್ದು. ಇದು ಮಾಫಿಯಾ 100% ಇದೆ. ಈಗಿರ್ತಕ್ಕಂಥ ಆಫೀಸರ್ಗಳು ಸರ್ಕಲ್ಗಳಲ್ಲಿ ಇರ್ತಕ್ಕಂಥ ಯಾರಿಗಾದ್ರೂ ನೇಮಕ ಮಾಡಿ ಅವ್ರನ್ನ ವಾಚ್ ಮಾಡಿಕೊಂಡು ಅವ್ರು ಎಲ್ಲಿಗೆ ಹೋಗಿ ಮಲಗ್ತಾರೆ, ಅವ್ರು ಯಾವ ಜಾಗ ಸೇರ್ತಾ ಇದ್ದಾರೆ, ಇಲ್ಲ ಅವನ ಹತ್ರ ಯಾರು ಬರ್ತಾವ್ರೆ ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ಕೆ ದುಡ್ಡನ್ನ
ಅಂಥೇಳಿ ಅವ್ನು ಕರ್ಕೊಬರೋಕೆ ಇರ್ತಾನೆ ಹೆಂಗಸರನ್ನ ಗ್ಯಾಂಗ್ನ. ಅವ್ರಿಗೇನು ಊಟ ಕೊಟ್ಟರೆ ಸಾಕು, ಒಂದು ಕಡೆ ಮಲಗಿಸಿದ್ರೆ ಸಾಕು, ಅವ್ರಿಗೆ ಏನೋ ಒಂದು ಸ್ವಲ್ಪ ಖರ್ಚು ಕೊಟ್ಬಿಟ್ರೆ ಇವ್ನು ಉಳಿದದೆಲ್ಲ ಇವ್ನು ಮ್ಯಾನೇಜ್ ಮಾಡ್ಕೊಳ್ತಾನೆ. ಅವ್ರನ್ನ ಕರ್ಕೊಬರೋದು, ಗಾಡಿನಲ್ಲಿ ಇಲ್ಲಿ ಬಿಡೋದು, ಮತ್ತು ಮಧ್ಯಾಹ್ನದಲ್ಲಿ ಊಟ ತಗೊಬಂದು ಕೊಡೋದು. ಅವರೆಲ್ಲೂ ಊಟ ಮಾಡಲ್ಲ ನೋಡಿ, ಅವ್ರು 100% ಅಲ್ಲಿ ಕೂತ್ಕೊಂಡೇ ಊಟ ಮಾಡ್ತಾ ಇರ್ತದೆ. ಊಟ ಬಂದೇ ಬರುತ್ತೆ ಅವ್ರಿಗೆ ಸರ್ಕಲ್ಗೆ. ಇವರು ಸರ್ಕಲ್ ಬಿಟ್ಟು ಎಲ್ಲೂ ಹೋಟ್ಲಿಗೆ ಊಟ ಮಾಡೋಕೆ ಹೋಗಲ್ರ ಅವರು, ಕರೆಕ್ಟ್ ಟೈಮ್ಗೆ ಊಟ ಬಂದ್ಬಿಡ್ತದೆ. ಹಾಗೆ ಇದರಲ್ಲಿ ಅಲ್ಲಿರ್ತಕ್ಕಂಥವ್ರು ಕ್ಲೋಸ್ ಆಗಿರ್ತಕ್ಕಂಥ ಅಲ್ಲಿನ ಅಕ್ಕಪಕ್ಕ ಬಿಸ್ನೆಸ್ ಅವ್ರು ಇರ್ತದಲ್ಲ, ಅವ್ರಿಗೆಲ್ಲ ಗೊತ್ತಿರ್ತದೆ ಇವ್ರು ರೆಗ್ಯುಲರ್ ಆಗಿ ಬರ್ತಾರೆ, ಮತ್ತು ಅವ್ರು ಚೇಂಜು ಆಗ್ತಾರೆ. ಈ ಸರ್ಕಲ್ ನೆಕ್ಸ್ಟ್ ಇನ್ನೊಂದು ದಿವಸ ಆ ಸರ್ಕಲ್ಗೆ ತಗೊಂಡ್ಬಿಡ್ತಾನೆ, ಆ ಸರ್ಕಲಿಂದ ಇನ್ನೊಬ್ಬ, ಯಾಕಂದ್ರೆ ಪ್ರತಿ ದಿವಸ ಅದೇ ಸರ್ಕಲಲ್ಲಿ ಇರಲ್ರ ಅವರು. ಆ ಕಾರಣಕ್ಕೆ ಇದೊಂದು ಮಾಫಿಯಾ ಇದೆ ಸರ್. ಅದನ್ನು ನಾವು ಇಬ್ಬರು ಸೇರ್ಕೋಬೇಕು. ಒಂದು ಪೊಲೀಸು ಮಾಡಬೇಕು, ಎರಡನೇದು ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾರು ಟ್ರಾಫಿಕಲ್ಲಿ ಹೋಗ್ತಾ ಇರ್ತಕ್ಕಂಥ ಜನ ಇದ್ದಾರಲ್ಲ, ಆ ಜನಗಳು ಪ್ರಮೋಟ್ ಮಾಡಬಾರ್ದು. ಅವ್ರಿಗೇನು ಕಷ್ಟ ಏನಾಗೋದಿಲ್ಲ, ಬದುಕೋಕ್ಕೆ ಬೇಕಾದಷ್ಟು ದಾರಿಗಳಿವೆ ಜೀವನದಲ್ಲಿ. ಆಮೇಲೆ ಗಟ್ಟಿ ಇರ್ತಾರೆ ಯಂಗ್ಸ್ಟರ್ಗಳವರು, ದುಡಿಯುವಂಥವ್ರಲ್ಲ, ಕಳ್ಳಿರವರು. ಮೈ ಈಗ ಇದಾಗ್ತದೆ ಅಂತೇಳಿ ಸುಲಭಕ್ಕೆ ದುಡ್ಡು ಮಾಡೋಣ ಅಂತ ದಾರಿನ ಅವರಲ್ಲಿ ಬಂದಿರ್ತಾರೆ. ಮಗುಗೋಸ್ಕರ ಅವಳು ಯಾವ ಕಾರಣಕ್ಕೂ ಬಂದಿರಲ್ಲೋ, ಅವಳು ಬೇರೆ ಕಾರಣನೇ ಇರ್ತದೆ. ಮತ್ತು ಅವಳ ಮೇಲೆ ಭಾಳ ಯಾವೊಂದು ಒಬ್ಬೊಂದು ಪ್ರಭಾವ ಇರೋ ಕಾರಣಕ್ಕೋಸ್ಕರ ನಾವು ಅವನು ಪ್ರಮೋಟ್ ಮಾಡಲಿಲ್ಲ ಅಂದರೆ ವಾಪಸ್ ಹೋಗಿ ಅವ್ರು ಅಟ್ಲೀಸ್ಟ್ ಊರೆಲ್ಲಾದರೂ ಹೋಗಿ ಜಮೀನು ಕೆಲಸ ಆದರೂ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಗೌರಿ ಶಕಿ ಸ್ಟುಡಿಯೋದ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದ. ಗೌರಿ ಶಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆ ಕಾಂಟೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ನಾವು ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನೀವು ಜಾಯಿನ್ ಬಟನ್ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು, ಜೊತೆಗೆ ಇನ್ಸ್ಟಾಮೋಜೋ ಮೂಲಕ ಸಪೋರ್ಟ್ ಮಾಡಬಹುದು, ಮತ್ತು patreon.com ಮೂಲಕ ಕೂಡ ನೀವು ಸಪೋರ್ಟ್ ಮಾಡಬಹುದು. ಮತ್ತು ಇನ್ಸ್ಟಾಮೋಜೋ ಮತ್ತು patreon.comಗಳು ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ. ದಯವಿಟ್ಟು ನೋಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.